ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ ಜೊತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿ ನಮಗೆ ಉದ್ಯೋಗವನ್ನ ಕೊಡಿ ಅಂತ ಹೇಳಿ ಒಂದು ಕಾಂತ್ ಕುಮಾರ್ ಅವ್ರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾನೆ ಇದೆ. ಆದ್ರೆ ಸರ್ಕಾರ ಅವ್ರನ್ನ ಪದೇ ಪದೇ ಬಂಧಿಸ್ತಾ ಇದೆ, ಮತ್ತೆ ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಹೇಳಿ ಒಂದು ಸಂವಿಧಾನ ವಿರೋಧಿ ಧೋರಣೆಯನ್ನ ತಡೆದಿದೆ. ಇತ್ತೀಚೆಗೆ ಒಂದು ವಿಡಿಯೋ ಸಹ ನಾವೆಲ್ಲ ನೋಡಿದೀವಿ. ಕಾಂತ್ ಕುಮಾರ್ ಅವರು ಕೇಳ್ತಾ ಇದ್ರು, ಸಮಾಜ ಘಾತಕರನ್ನೆಲ್ಲ ಆಚೆ ಬಿಟ್ಟಿದ್ದೀರಾ, ನನ್ನನ್ನ ಉದ್ಯೋಗ ಕೇಳೋರ್ನ ಒಳಗಿಟ್ಟು ಹಾಕ್ತಾ ಇದ್ದೀರಾ ಅಂತ ಹೇಳಿ. ಇವತ್ತು ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನೀವು ಕೇಳ್ತಾನೆ ಇದ್ದೀರಾ ಕಂಟಿನ್ಯೂಸ್ ಆಗಿ, ನೀವು ಏನೇನು ಓದಿದ್ದೀರಾ, ಎಷ್ಟು ಜನ ಯುವಕರು, ಒಂದೊಂದು ಇಲಾಖೆಯಲ್ಲಿ 70% ಅಷ್ಟು ಖಾಲಿ ಇದೆ. ಸರ್ಕಾರ ನಿಮಗೆ ಮಣಿದಿತ್ತು, ಎಲ್ಲರನ್ನ ಅಪಾಯಿಂಟ್ ಶುರು ಮಾಡ್ತೀವಿ ಅಂತ ಹೇಳಿತ್ತು, ಯಾಕೆ ಡಿಲೇ ಆಗ್ತಾ ಇದೆ? ನೀವು ಶಾಂತಿಯುತ ಪ್ರತಿಭಟನೆ ಗಾಂಧೀಜಿಯವರ ಎದುರಿಗೆ ಮಾಡ್ಬೇಕಾರೆ ಪೊಲೀಸರ ದೌರ್ಜನ್ಯ ಹೇಗಾಗಿತ್ತು ಅದನ್ನ ಹೇಳಿ. ಮೇಡಮ್, ಇದು ಬರೀ ಏನ್ ಸರ್ಕಾರ ಈಗ ಇವ್ರ ಪ್ರಣಾಳಿಕೆಯಲ್ಲಿ 1 ವರ್ಷದಲ್ಲಿ 1 ಲಕ್ಷ ನೇಮಕಾತಿ ಅಂದ್ರೆ ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳಿ, 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಒಂದೇ ವರ್ಷದಲ್ಲಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು ಮೇಡಮ್. ಹೌದು, 1 ಲಕ್ಷನೂ ಆಗ್ಲಿಲ್ವಾ? 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಮ್ಯಾಮ್ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಟೋಟಲ್ ವೇಕೆನ್ಸಿ ಇನ್ಕ್ಲೂಡಿಂಗ್ ಬೋರ್ಡ್ ಅಂಡ್ ಕಾರ್ಪೊರೇಟ್ 43 ಇಲಾಖೆಯಿಂದ ಸೇರ್ಕೊಂಡ್ರೆ 3,84,000 ಖಾಲಿ ಇದೆ ಮ್ಯಾಮ್. ಈ ಎವ್ರಿ ಇಯರ್ ವೇಕೆನ್ಸಿ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಸರ್ಕಾರ ಒಂದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ. ಬರೀ ಫಸ್ಟ್ ಅಲ್ಲಿ 2 ಇಯರ್ಸ್ ಕೋವಿಡ್ ಅಂತ ಬಂತು, 1 ವರ್ಷ ಎಲೆಕ್ಷನ್ ಇಯರ್, ಮತ್ತೆ ಲಾಸ್ಟ್ 2 ಇಯರ್ಸ್ ಇಂದ ಒಳ ಮೀಸಲಾತಿ ಅಂತ ಹೇಳ್ಕೊಂಡು ಪ್ರತಿ ಒಂದ್ ವಾರ ಕ್ಯಾಬಿನೆಟ್ ನಡೆಸ್ತಾರೆ. ಸುಮ್ನೆ ಏನೋ ಸುಳ್ಳು ಭರವಸೆ ಕೊಡ್ತಾರೆ. ಇನ್ನೇನು 1 ತಿಂಗಳಲ್ಲಿ ಮಾಡ್ತೀನಿ, 1 ವಾರದಲ್ಲಿ ಮಾಡ್ತೀನಿ, ನೀನ್ ನಾಳೆ ಮಾಡ್ತೀನಿ, ಇವತ್ತೇ ಮಾಡ್ತೀನಿ ಅನ್ನೋ ತರ ಇವರು ಸ್ಟೇಟ್ಮೆಂಟ್ಸ್ ಕೊಡ್ತಾನೆ ಬರ್ತಿದ್ದಾರೆ ಮೇಡಮ್. ಇದನ್ನ ಸ್ಟೂಡೆಂಟ್ಸ್ ಏನಂದ್ರೆ ನಾನು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರಿಗೂ ಮೀಟ್ ಮಾಡ್ಕೊಂಡ್ ಬಂದ್ರೆ ಇನ್ನೇನು ಇದೇ ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಲಾಸ್ಟ್ 10 ಡೇಸ್ ಅಲ್ಲಿ ರೋಸ್ಟರ್ ಬಿಂದು ಎಲ್ಲ ಸೈನ್ ಹಾಕಿದೀವಿ, ಇನ್ನೇನು 1 ವಾರದಲ್ಲಿ 10 ದಿನದಲ್ಲಿ ಇದೇ ವಾರದ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು ಸೇಮ್ ಅದೇ ಸ್ಟೇಟ್ಮೆಂಟ್ಸ್ ಅವ್ರೇನ್ ಹೇಳ್ತಾರ ಬಂದು ಅದನ್ನ ಸ್ಟೂಡೆಂಟ್ಸ್ ಹೇಳಿದಾಗ ಸ್ಟೂಡೆಂಟ್ಸ್ ಓಕೆ ಅಂತ ಅನ್ಬಿಟ್ಟು ಇನ್ನೊಂದ್ 2-3 ತಿಂಗಳು ಸಾಲ ಮಾಡಿ ಮತ್ತೆ ಓದಕ್ ಸ್ಟಾರ್ಟ್ ಮಾಡ್ತಾರೆ ಪಾಪ ಅವರು. ಸ್ಟೂಡೆಂಟ್ ಸಮಸ್ಯೆ ಏನಂತಂದ್ರೆ, ಸರ್ ನೀವು ಹೇಳ್ದಂಗೆಲ್ಲ ನಾವು ಸಾಲ ಮಾಡ್ಕೊಂಡು ಮತ್ತೆ ಓದ್ತಾ ಇದೀವಿ, ಇಲ್ಲಿ ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ, ಇಲ್ಲಿ ಏನ್ ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಈಗ ಸರ್ಕಾರ ನಾನು ಏನೇ ಒಂದು ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟರು ಅನ್ನೋದು ಏನಿರುತ್ತೋ ವಾಸ್ತವ ಸತ್ಯ ಅದನ್ನೇ ಹೇಳಿರ್ತೀನಿ ಮೇಡಮ್. ಅದು ನಂಬಿ ಲಕ್ಷಾಂತರ ಸ್ಟೂಡೆಂಟ್ಸ್ ಓದ್ತಾ ಇರ್ತಾರೆ. ಸರ್ಕಾರ ನೋಡಿದ್ರೆ ಈ ತರ ಮಾಡ್ತೀವಿ ಅಂತ ಮುಂದಕ್ಕೆ ಹಾಕೊಂತಾನೆ ಹೋಗ್ತಿದ್ರೆ. ಈಗ ಮೊನ್ನೆ ಇಮಿಡಿಯೇಟ್ಲಿ ಅಂದ್ರೆ GB ಎಲೆಕ್ಷನ್ ಜೂನ್ 14ರಿಂದ 20ನೇ ತಾರೀಕು ತನಕ 24ನೇ ತಾರೀಕನ್ನ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಎಲೆಕ್ಷನ್ ಏನಾದ್ರು ಅನೌನ್ಸ್ ಮಾಡಿದ್ವಿ, ಮತ್ತೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಅನ್ಬಿಟ್ಟು ಇಮಿಡಿಯೇಟ್ ನಾವು ಮೊನ್ನೆ ಇದು DC ಕಚೇರಿ ಮುಂದೆ ಗಾಂಧಿ ಸ್ಟ್ಯಾಚ್ಯೂ ಇದೆಯಲ್ಲ ಮ್ಯಾಮ್, ಅವರು 100,000 ಜನಕ್ಕಂತೂ ಪರ್ಮಿಷನ್ಸ್ ಕೊಡಲ್ಲ. ಧಾರವಾಡದಲ್ಲ ಮೇಡಮ್, ಹೋರಾಟ ಮಾಡೋದಕ್ಕಂತೂ ಪರ್ಮಿಷನ್ಸ್ ಕೊಡಲ್ಲ ಪೊಲೀಸ್ ಅವರು. ಮೊದಲನೇದಾಗಿ ನಾವು ಗಾಂಧಿ ಹೋರಾಟದ ಮೂಲಕನೇ ನಮ್ಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟಿದ್ರು ಅಂತ ನೀವು ಜ್ಞಾಪಿಸಲ್ವಾ ಅವ್ರಿಗೆ? ಮೇಡಮ್, ಅವರಿಗೆ ಸುಮ್ನೆ ಇಲ್ಲಿ ಏನು ಅವರು ಇದು ಪುಸ್ತಕದಲ್ಲಿ ಅಷ್ಟೇ ಇದೆ, ಇದು ಕಾನೂನು ಅಂತ ಹೇಳಿ ಸಂವಿಧಾನ ಬರೀ ಬುಕ್ಕಲ್ಲಿ ಅಷ್ಟೇ ಇದೆ. ಇವರು ವಾಸ್ತವರು ಅಂದ್ರೆ ಈಗ ನಾವು ನೋಡೋದಾದ್ರೆ ಪೊಲೀಸ್ ಇರ್ಬೋದು, ಸರ್ಕಾರ ಆಗಿರ್ಬೋದು, ಹೇಳೋದೇ ಒಂದು ಮಾಡೋದೇ ಒಂದು. ಈಗ ಗಾಂಧೀಜಿ ಮುಖ್ಯಮಂತ್ರಿಗಳಿಗೆ ದಿನ ಮದ್ವೆ ಮನೆಗೆ ಹೋಗೋಕೆ ಎಲ್ಲದಕ್ಕೂ ಫಂಡ್ ಕೊರತೆ ಇರಲ್ಲ, ಆದ್ರೆ ಅಪಾಯಿಂಟ್ಮೆಂಟ್ ಮಾಡಕ್ ಮಾತ್ರ ಫಂಡ್ ಕೊರತೆ ಇರುತ್ತಲ್ಲ. ಇದನ್ನ ನೀವು ಅಬ್ಸರ್ವ್ ಮಾಡಿದೀರಾ? ಮುಖ್ಯಮಂತ್ರಿಗಳು ಹೇಗೆ ಲಾವಿಶ್ ಆಗಿ ಬದುಕ್ತಾ ಇದಾರೆ ಅಂತ. ಮಾಡಿದೀವಿ ಮೇಡಮ್. ಇವರು ಏನಂತಂದ್ರೆ ಇವರು ಇದೇ ಅವ್ರು ಪರ್ಸನಲ್ ಇರ್ಬೋದು, ಬೇರೆ ವಿಚಾರಗಳಿರ್ಬೋದು ಮ್ಯಾಮ್, ಎಲ್ಲದಕ್ಕೂ ಟೈಮ್ ಇರುತ್ತೆ. ಈ ವಿದ್ಯಾರ್ಥಿಗಳ ಪರವಾಗಿ ಸುಮಾರು 15-20 ಲಕ್ಷ ಜನ ರಾಜ್ಯದಲ್ಲಿ ಯುವಕರಿದ್ದಾರೆ. ಕಾಳಜಿ ತಗೊಂಡು ಇಮಿಡಿಯೇಟ್ ಮಾಡ್ಬೇಕಂತಂದ್ರೆ ಒಂದೇ ಸಾಕು ಇವರಿಗೆ ರಾಜಕೀಯ ಇಚ್ಛಾಶಕ್ತಿ. ಮೊದಲು ಏನಿದ್ರಲ್ಲ 2013ರಿಂದ 2018 ತನಕ ಏನು ಸಿದ್ದರಾಮಯ್ಯ ಸರ್ ಇದ್ರಲ್ಲ ಮೇಡಮ್, ಆ ಸಿದ್ದರಾಮಯ್ಯ ಸರ್ ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ ಮ್ಯಾಮ್. ಈಗ ನಿಮ್ ಎದುರಿಗೆ ಮಾತಾಡಿದಾಗ ಕನ್ವಿನ್ಸ್ ಆಗ್ತಾರ? ನೀವು ಮಾತಾಡಿಸಿದಾಗ ಸರ್ ಏನೇನ್ ತೊಂದ್ರೆ ಆಗ್ತಿದೆ ಅನ್ನೋದನ್ನ ಹೇಳ್ತಿರಲ್ಲ, ಈಗ ನಮ್ಮ ಹತ್ರ ಹೇಳಿದಾಗ ಆ ಮೂಮೆಂಟ್ ನನಗೆ ಏನು ಧಾರವಾಡ ಅಂದ್ರೆ ಸುವರ್ಣಸೌಧದಲ್ಲಿ ಸುಮಾರು 1 ಅವರ್ ಕುತ್ಕೊಂಡು ಚರ್ಚೆ ಮಾಡಿ ಈ ವಿಚಾರಗಳನ್ನೆಲ್ಲ ಹೇಳಿದ್ವಿ ಮೇಡಮ್. ಹೇಳಿದ್ಮೇಲೆ ಅವಾಗ ಆ ಮೂಮೆಂಟ್ ಅಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ರು, ಮತ್ತೆ ವಿದ್ಯಾರ್ಥಿ ಕ್ಯಾಂಟೀನ್ 4 ವಿದ್ಯಾರ್ಥಿ ಕ್ಯಾಂಟೀನ್ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ರು ಧಾರವಾಡಕ್ಕೆ, 2 ಬೆಂಗಳೂರು ಸ್ಯಾಂಕ್ಷನ್ ಮಾಡಿದ್ರು ಮೇಡಮ್, ಒಂದು ಡಿಜಿಟಲ್ ಲೈಬ್ರರಿ ಧಾರವಾಡಕ್ಕೆ 10 crores ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿದಾರೆ ಮ್ಯಾಮ್. ಅದು ಈ ವರ್ಷ ಅಂದ್ರೆ ಎಸ್ಟಾಬ್ಲಿಷ್ ಅಂದ್ರೆ ಮಾಡ್ತಾ ಇದಾರೆ ಮ್ಯಾಮ್. ಅದನ್ನ ನಾವು ಏನಂದ್ರೆ ರೆಕ್ರೂಟ್ಮೆಂಟ್ ವಿಚಾರವಾಗಿ ತುಂಬಾ ಗಂಭೀರವಾಗಿ ತಗೊಳ್ಳಿ, ಸೀರಿಯಸ್ ಆಗಿ ತಗೊಳ್ಳಿ ಅಂತಾನೆ ಹೇಳಿದ್ವಿ ಮೇಡಮ್.
ಅದ್ ಬಿಟ್ಟು ನಾವೇನ್ ಕೇಳಿದ್ವಿ ಅದನ್ನ ಮಾಡಿದಾರೆ ಮೇಡಮ್. ಇದು ರೆಕ್ರೂಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಹೇಳ್ಬೇಕಂದ್ರೆ. ಈಗ 5 ವರ್ಷ ಏಜ್ ಅಲ್ಲ, ಓದಿದ್ದೆ ರಿಕ್ರೂಟ್ಮೆಂಟ್ ಕೆಲಸ ಸಿಗ್ಬೇಕು ಅಂತ ತಾನೆ. ಹೌದು ಮೇಡಮ್. ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಏನ್ ಪ್ರಯೋಜನ ಆಗುತ್ತೆ ಮೇಡಮ್? ಈಗ ಈಗ ಇದೇ ತರ ಸಮಸ್ಯೆನ ಮುಂದೆ ತಳ್ತಾ ಇರ್ತಾರೆ. ಮುಂದಕ್ಕೆ ತಳ್ತಾ ಇರೋ ಅಂದ್ರೆ ವಾಟ್ ಈಸ್ ದ ಯೂಸ್? ಮತ್ತೆ ಓದ್ತಾ ಇರೋದಕ್ಕೆ ಒಂದ್ ಲಿಮಿಟ್ ಇರುತ್ತೆ ಮೇಡಮ್. ಸ್ಟೂಡೆಂಟ್ಸ್ ಒಂದು ಪೇಷನ್ಸ್ ಇರುತ್ತೆ. ಹೌದು. ಈಗ ಪ್ರತಿ ಒಬ್ಬರಿಗೂನು ಇಲ್ಲಿ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ ಮೇಡಮ್. ಪ್ರತಿ ಒಬ್ಬರಿಗೂನು ಫೈನಾನ್ಷಿಯಲ್ ಬರ್ಡನ್ ನೋಡ್ತಾ ಇದೀನಿ. ಮತ್ತೆ ಕ್ರಾಸ್ ಆಗ್ತಾ ಇದೆ ಡೇ ಬೈ ಡೇ. ಫ್ಯಾಮಿಲಿ ಪ್ರೆಷರ್ ಎಷ್ಟಂತ ಓದ್ತಾ ಇದೆಯಾ, ಸುಮ್ನೆ ಬೇರೆ ಏನಾದ್ರು ಕೆಲಸ ಮಾಡೋಣ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರಿಗೆ. ಈ ಕಡೆ 5 ವರ್ಷ 10 ವರ್ಷ ಇದು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿರ್ತಾರೆ, ಓದಿರೋದಿರುತ್ತೆ. ಈಗ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರು ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ, ಏನು ಇರಲ್ಲ. ಮತ್ತೆ ಜೀರೋ ಇಂದ ಸ್ಟಾರ್ಟ್ ಮಾಡ್ಬೇಕು. ಏನೋ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ನೋಟಿಫಿಕೇಶನ್ಸ್ಗೆ ಸ್ಟೂಡೆಂಟ್ಸ್ ಕಾಯ್ತಾ ಇರ್ತಾರೆ ಪಾಪ. ಇದನ್ನ ಇವರು ನೋಡಿದ್ರೆ ಕೆಲವೊಂದು ಮಿನಿಸ್ಟರ್ ಇದ್ದಾರೆ, ಈ ಮಧು ಬಂಗಾರಪ್ಪ ಸರ್, ಅವರು ಕೂಡ ಒಂದು 300-400 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಮೇಡಮ್. ಪೇಪರ್ ಸ್ಟೇಟ್ಮೆಂಟ್ಸ್, ನ್ಯೂಸ್ ಸ್ಟೇಟ್ಮೆಂಟ್ಸ್. 5,000, 10,000, 20,000, 30,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ, ಇದೇ ತಿಂಗಳು, ಇದೇ ಅಕಾಡೆಮಿಕ್ ಅಲ್ಲಿ ಮಾಡ್ತೀನಿ, ಜೂನ್ ಅಲ್ಲಿ ನೀವೆಲ್ಲ ಆರ್ಡರ್ ಕಾಪಿ ತಗೊಂಡು ವರ್ಕ್ ಮಾಡ್ಬೋದು ಅಂತ ಹೇಳಿದ್ರು. ಹೇಳಿ 6 ತಿಂಗಳು ವರ್ಷ ಆದ್ರೂ ಇಲ್ಲಿವರೆಗೂ ಅವ್ರು ಬಂದಾಗಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಗೃಹ ಸಚಿವರು ಪರಮೇಶ್ವರ್ ಸರ್ ಹೇಳ್ತಾರೆ, ಇನ್ನೇನ್ 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀವಿ ಪೊಲೀಸ್ ಇದು. ಲಾಸ್ಟ್ 10 ದಿನ ಮುಂಚೆ ಒಂದು ನೀವೇ ನೋಡಿರ್ಬೋದು ಮ್ಯಾಮ್, ಇದು ಟ್ವಿಟರ್ ಅಲ್ಲಿ 8 ದಿನದಲ್ಲಿ ನೇಮಕಾತಿ ಪ್ರಾರಂಭ ಮಾಡ್ತೀನಿ, 8,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇನ್ನೇನು ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದೀವಿ ಅನ್ನೋ ತರ ಮಾತಾಡ್ತಾರೆ ಮ್ಯಾಮ್ ಅವರು. ಮತ್ತೆ ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದ್ರು ಇವ್ರು ಹೋದ್ರೆ, ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಅದರಲ್ಲಿ 71 ಜೈ ಪ್ರಕಾರ ಅವರಿಗೆ 80% ಆಫ್ ದಿ ಏನು ವೇಕೆನ್ಸಿ ಇದೆ, ದೇರ್ ಇಸ್ ನೋ ನೀಡ್. ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬೇಕಿಲ್ಲ ಮೇಡಮ್. 80% ಫಿಲ್ ಮಾಡಬಹುದು. ಉತ್ತರ ಕರ್ನಾಟಕಕ್ಕೆ ಏನು ಅಪ್ರೂವಲ್ ಬೇಕಾಗಿಲ್ಲ. ಅದ್ರನ್ನ ಯಾಕೆ ತೊಂದರೆ ಮಾಡ್ತಾ ಇದ್ದಾರೆ? ಒಂದು ಪೋಸ್ಟ್ ನೋಟಿಫಿಕೇಶನ್ಸ್ ಮಾಡ್ತಿಲ್ಲ ಮೇಡಮ್. ಹೋಗಿ ಕಾರ್ಯಕ್ರಮದಲ್ಲಿ ಇನ್ನೇನ್ ನೋಟಿಫಿಕೇಶನ್ಸ್ ಮಾಡ್ಬಿಡ್ತೀವಿ, ಮನೆಗೆ ಒಂದೊಂದು ಜಾಬ್ ಕೊಟ್ಬಿಡ್ತೀವಿ ಅನ್ನೋ ತರ ಮಾತಾಡ್ತಾರೆ ಮೇಡಮ್ ಇವರು. ಆದ್ರೆ ಇವರು ಒಂದೇ ಒಂದು ನೋಟಿಫಿಕೇಶನ್ ಮಾಡಿಲ್ಲ. ನಾವು ಈಗ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂದ್ರೆ ಕಿವಿಗಿಂದ ಕೆಲಸ ವಿರೋಧ ಪಕ್ಷ ಮಾಡ್ಬೇಕಾಗಿತ್ತು. ಈ ವಿರೋಧ ಪಕ್ಷದವರು ಸಹ, ಅವ್ರಿಗೂ ಸಹ ಪ್ರಜಾಪ್ರಭುತ್ವದ ಎಲ್ಲಾ ಫೆಸಿಲಿಟಿ ಸಿಗ್ತಾ ಇರುತ್ತೆ. ಅವ್ರಿಗೆ ನೀವು ಕೇಳುವಂತ ಪ್ರಯತ್ನ ಮಾಡಿಲ್ವಾ ವಿರೋಧ ಪಕ್ಷದ ನಾಯಕ ಅಶೋಕ್? ಎಲ್ಲಾರು ಕೇಳಿದೀವಿ ಮೇಡಮ್. ಅವರಿಗೆಲ್ಲ ಏನಂತಂದ್ರೆ, ಇದು ವಿದ್ಯಾರ್ಥಿಗಳ ಭವಿಷ್ಯ ಇಂಪಾರ್ಟೆಂಟ್ ಇರಲ್ಲ, ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಂಪಾರ್ಟೆಂಟ್ ಇರುತ್ತೆ. ಅವ್ರು ಯಾರು ವಿದ್ಯಾರ್ಥಿಗಳ ಪರವಾಗಿ ಮಾತಾಡಂತ ಒಂದು ನಾಲೆಡ್ಜ್ ಬೆಳೆಸ್ಕೊಂಡಿಲ್ಲ. ಮತ್ತೆ ವಿದ್ಯಾರ್ಥಿಗಳ ಪರವಾಗಿ, ಜನಸಾಮಾನ್ಯರ ಪರವಾಗಿ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ, ಅವ್ರಿಗೆ ರೋಡಲ್ಲಿ ನಿಂತು ಹೋರಾಟ ಮಾಡ್ಬೇಕು. ಈಗ ವಿಧಾನಸೌಧ ಒಳಗಡೆ ಮೇಡಮ್, ಈಗ ಗಾಂಧಿ ಇದಿದೆಯಲ್ಲ ಸ್ಟ್ಯಾಚ್ಯೂ ಮುಂದೆ ಸಣ್ಣ ಪುಟ್ಟದಕ್ಕೆಲ್ಲ ಇವರು ಪೋಸ್ಟರ್ ಅಲ್ಲ, ಇವ್ರಿಗೆ ಸ್ಯಾಲ್ರಿ ಜಾಸ್ತಿ ಮಾಡ್ಕೊಂಡ್ರಲ್ರಿ, ಇವ್ರೇನು ಕಡ್ದು ಕಟ್ಟ ಆಗ್ತಾ ಇದಾರೆ ಅಂತ ಇವ್ರಿಗೆಲ್ಲ ಸ್ಯಾಲ್ರಿ ಜಾಸ್ತಿ ಮಾಡ್ಕೊಳ್ತಾರೆ. ಸ್ಯಾಲ್ರಿ ಅಲೋಯನ್ಸ್ ಪ್ರತಿ ಒಂದನ್ನು ಅವ್ರಿಗೆ ಎಷ್ಟ್ ಬೇಕಷ್ಟು ಮಾಡ್ಕೊಂಡಿದ್ದಾರೆ ಇವರು. ಮತ್ತೆ ಇವರು ಬೇರೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಹೋಗಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ಅದೇ ರಿಕ್ರೂಟ್ಮೆಂಟ್ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ದಿನ ಪ್ರೊಟೆಸ್ಟ್ ಮಾಡಿಲ್ಲ ಅವರು ವಿಧಾನಸೌಧ ಒಳಗಡೆ. ಮತ್ತೆ ವಿಧಾನಸೌಧ ಅಸೆಂಬ್ಲಿ ಒಳಗಡೆ ಕೇಳ್ಬೇಕು, ನಾವು ಪ್ರಶ್ನೆ ಮಾಡ್ಬೇಕು. ಮುಖ್ಯಮಂತ್ರಿಗಳು ಈಗ ನೋಡಿ, ಇದನ್ನ ಪಾಲಿಟಿಕ್ಸ್ ಅಂತ ತಿರುಗಿಸ್ತಿದ್ದೀನಿ ಅಂದ್ಕೋಬೇಡಿ. ಈಗ ಬೇರೆ ರಾಜ್ಯದಲ್ಲಿ ಯಾರ ಸೋತ್ರ ಗೆದ್ರೆ ಹೇಳ್ತಾ ಇರ್ತಾರೆ ಆಡಳಿತ ವಿರೋಧಿ ಅಲ್ಲ ಅಂತ. ಈಗ ನೀವೆಲ್ಲ ಆಡಳಿತ ವಿರೋಧವಾಗಿ ತಾವು ಕೇಳ್ತಾ ಇರೋದು. ನಮ್ಗೆ ಕರೆಕ್ಟ್ ಆಡಳಿತ ಕೊಡಿ, ನಮಗೆ ಕರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿ ಅಂತ ತಾನೇ ನೀವು ಕೇಳ್ತಿರೋದು. ಹೌದು ಮೇಡಮ್. ಈ ಪ್ರತಿಯೊಂದು ವಿಚಾರನು ಈಗ ಪಬ್ಲಿಕ್ ಇಂಟ್ರೆಸ್ಟ್ ಆಗಿ ನಾವು ಕೇಳ್ತಾ ಇರೋದು, ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ. ಇವ್ರು ಬೇರೆ ಬೇರೆ ರಾಜ್ಯದ ಬಗ್ಗೆ ಮಾತಾಡೋಂತ ಅವಶ್ಯಕತೆ ಇಲ್ಲ. ಫಸ್ಟ್ ನಮ್ಮ ರಾಜ್ಯದಲ್ಲಿ ಸರಿ ಇದೆಯಾ ಅಂತ ನೋಡ್ಕೋಬೇಕಲ್ವಾ. ತಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ರೆ ಇನ್ನೊಂದ್ ತಟ್ಟೆಯಲ್ಲಿ ನೋಡ ಅಂತ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಮೇಡಮ್? ಈಗ ಉತ್ತರ ಕರ್ನಾಟಕದ HK ಪಾಟೀಲ್, MB ಪಾಟೀಲ್ ಇಂಥವ್ರೆಲ್ಲ ಇದಾರೆ. ಅವ್ರಿಗೇನು ನಿಮ್ಗೆ ಸಮಸ್ಯೆಗಳು ಬೇಕಾಗಿಲ್ವಾ, ಅಥವಾ ಅವರು ಬೆಂಗಳೂರವ್ರು ಆಗ್ಬಿಟ್ಟಿದ್ದಾರೆ ಸರ್? ಮೇಡಮ್, ಈಗ ಅವ್ರ ಸಮಸ್ಯೆಗಳು ಅನ್ನೋದಕ್ಕಿಂತ ಅವ್ರ ಕುರ್ಚಿ ಉಳಿಸ್ಕೊಳೋದ್ರಲ್ಲಿ ಅಷ್ಟೇ ಇದ್ ಮಾಡ್ತಿದಾರೆ ಅವರು. ನಿಮ್ ಮನೆಗಳ ಬಾಗ್ಲಕ್ ಬಂದು ಡೈ ಹೊಡಿತಾ ಇರ್ತಾರಲ್ಲ ಎಲೆಕ್ಷನ್ ಬಂದಾಗ. ಈಗ ಜನಗಳು ಚೇಂಜ್ ಆಗ್ಬೇಕು ಮೇಡಮ್. ಇದೇನ್ ನಾಳೆ ಎಲೆಕ್ಷನ್, ಇವತ್ತು ಎಲೆಕ್ಷನ್ ಇದ್ದಾಗ ಏನ್ ದುಡ್ಡು ಇಸ್ಕೊಂತಾರಲ್ಲ 1,500, 2,000, 3,000, ಫಸ್ಟ್ ಅದನ್ನ ಅದು ಅಪೋಸ್ ಆಗ್ಬೇಕು. ಫಸ್ಟ್ ಅದನ್ನ ಅವ್ರ ಮುಖಕ್ಕೆ ಎಸ್ದಾಗ ಮುಖಕ್ಕೆ ಎಸ್ದು ಒಂದ್ ಬೇರೆ ಅಂದ್ರೆ ಪ್ರಾಮಾಣಿಕವಾಗಿ ಯಾರು ಇರ್ತಾರ ಅಂತವ್ರಿಗೆ ವೋಟ್ ಹಾಕಿದ್ರೆ ಜನ ಹಂಗೆ ಅಂದ್ರೆ ಮಳ್ಳಾಗ್ಬಿಡ್ತಾರೆ ಮ್ಯಾಮ್. ಯಾರು ಗೆಲ್ತಾರೆ ಅಂತವ್ರಿಗೆ ವೋಟ್ ಹಾಕಂತದಲ್ಲ. ಯಾರು ಭ್ರಷ್ಟಾಚಾರ ಇರ್ತಾರೆ, ಯಾರು ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿರ್ತಾರೆ ಅಂತವ್ರಿಗೆ ವೋಟ್ ಹಾಕಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ನಮ್ ಕರ್ನಾಟಕದಲ್ಲಿ.
ನೀವು ನೋಡಿ ಮೇಡಮ್, ಯಾರು ಕ್ರಿಮಿನಲ್ಸ್ ಇರ್ತಾರೆ ಅಂತವ್ರೆ ಮೆಜಾರಿಟಿ ಇರೋದು ಅಸೆಂಬ್ಲಿಲಿ. ಮೆಜಾರಿಟಿ ಯಾರು ಕ್ರಿಮಿನಲ್ಸ್ ಇದಾರೆ ಅಂತವ್ರೆ ಇರೋದು. ಅಲ್ಲ, ಈಗ ಸಣ್ಣ ಪುಟ್ಟ ಕಳ್ಳತನ ಮಾಡಿದವ್ರನ್ನು ಜೈಲ್ಗೆ ಹಾಕ್ತಾರೆ. ಇವ್ರು ಯಾರು ಜೈಲಲ್ಲಿ ಯಡಿಯೂರಪ್ಪ ಬಿಟ್ರೆ ಇನ್ಯಾರು ಹೋಗ್ಲೇ ಇಲ್ಲ. ಇವ್ರು ಜೈಲ್ಗೆ ಹೋಗದೆ ಇರೋ ತರ ವ್ಯವಸ್ಥೆನ ನೀಟಾಗಿ ವೈಟ್ ಕಲರ್ ಕ್ರಿಮಿನಲ್ಸ್ ಎಲ್ಲ ಇವರೆಲ್ಲ. ಹೌದೌದು ಮೇಡಮ್, ಇವ್ರು ಎಲ್ಲಿ ಎಷ್ಟು ದುಡ್ಡು ಕೊಟ್ಟು ಯಾವಾಗ ಎಲ್ಲಿ ಸೆಟಲ್ ಮಾಡ್ಬೇಕೋ ಅಲ್ಲಿ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್ ಇವರು. ಈಗ ನೋಡಿ, ದೇಶದಲ್ಲೆಲ್ಲ ಹೊಸ ಅಲೆ ಬರ್ತಾ ಇದೆ. ಯುವಕರೆಲ್ಲ ಎದ್ದೇಳ್ತಾ ಇದಾರೆ. ಈಗ ತಮಿಳುನಾಡಲ್ಲಿ ಯುವ ನಾಯಕ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈ ಅಲೆ ಬೀಸುತ್ತಾ? ಇವ್ರು ನಿಮ್ಮನ್ನ ಕೇರ್ ಮಾಡದಿದ್ರೆ ಅಂತದೊಂದು ಅಲೆ ಮುಂದೆ ಯುವಕರು. ಈಗ ನಮ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದಾರೆ, ಮತ್ ಪಬ್ಲಿಕ್ಸ್ ಹೇಳ್ತಾ ಇದಾರೆ, ಎಲ್ಲಿ ಸಿಕ್ಕುದ್ರಲ್ಲಿ ನೀವು ಹೊಸ ಒಂದ್ ಪಕ್ಷ ಕಟ್ಬಾರ್ದು, ಈಗ ವಿದ್ಯಾರ್ಥಿಗಳಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಚೇಂಜಸ್ ಮಾಡ್ತಿದ್ದೀರಾ ಅಂತ ಹೇಳಿ. ನೀವು ಕಟ್ಟಿ ಒಂದ್ ಹೊಸ ಪಕ್ಷ ಕಟ್ಟಿ ಈ ಒಂದು ರಾಜ್ಯಕ್ಕೆ ಒಂದ್ ಒಳ್ಳೆ ಆಡಳಿತ ಸಿಗೋ ತರ, ಮತ್ತೆ ಜನಸಾಮಾನ್ಯರಿಗೆ ಅನುಕೂಲ ಆಗೋ ತರ ಇದ್ ಮಾಡಿ ಅಂತ ಹೇಳ್ತಿದ್ದಾರೆ. ಜನ ಚಿಂತನೆ ಮಾಡ್ತಾ ಇದಾರೆ ಸದ್ಯಕ್ಕೆ ತರ. 100% ಮ್ಯಾಮ್. ಯಾಕೆಂದ್ರೆ ಆಲ್ಟರ್ನೇಟಿವ್ ಬೇಕು ಜನಗಳಿಗೆ. ಏನಂದ್ರೆ ಅವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಆಡಳಿತ ಬೇಕು, ಮತ್ತೆ ಅವ್ರಿಗೆ ಹೆಂಗ್ ಅನ್ಸುತ್ತಾ ಹಂಗ ಆಡಳಿತ ಕೊಡಬೇಕು. ಯಾರು ಬಡವರ ಪರವಾಗಿ ಮತ್ತೆ ಜನಗಳ ಪರವಾಗಿ ಏನು ಯೋಚನೆ ಮಾಡೋಂತ ರಾಜಕೀಯ ವ್ಯಕ್ತಿಗಳು ಇವಾಗ ಯಾರು ಇಲ್ಲ ಮೇಡಮ್. ಎಲ್ಲೋ ಬೆಳ್ಳೆಣಿಕೆಯಲ್ಲಿದ್ದಾರೆ. ಅವ್ರ ವಾಯ್ಸ್ ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇಲ್ಲ ಮೇಡಮ್, ಅವ್ರು ಕೇಳೋದಕ್ಕೂ ಬಿಡಲ್ಲ ಇವರು. ಅಲ್ಲ, ಇವರು ಇನ್ನೊಬ್ರು ಇದಾರಲ್ಲ, ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಯೋಜನಾ ಆಯೋಗದ ಅಧ್ಯಕ್ಷರು, ಅವ್ರ ಹೆಸರಿನ ಉತ್ತರ ಕರ್ನಾಟಕದವ್ರೆ. ಯಾರು ಮೇಡಮ್? ಏನು ಪಾಟೀಲ್ ಅಂತ ಹೇಳಿ. ಮ್ಯಾಮ್, ಈಗ ಯೋಜನೆ ಈಗ ಉತ್ತರ ಕರ್ನಾಟಕಕ್ಕೆ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದು ಬೇಕಾಗಿಲ್ಲ ನಿಮ್ ಪ್ರಕಾರದಲ್ಲಿ? ಇಲ್ಲ ಮೇಡಮ್, 80% ಅದು ರೂಲೇ ಇರೋದಂಗೆ. ಈಗ ಅಪ್ ಟು 80% ಸರ್ಕಾರ ಅದನ್ನು ಆಕ್ಷನ್ ತಗೋತಿಲ್ಲ. ಅಂದ್ರೆ ಇಚ್ಛಾಶಕ್ತಿ ಇಲ್ಲ ಸರ್ಕಾರಕ್ಕೆ, ಎಲ್ಲೋ ಇಚ್ಛಾಶಕ್ತಿ ಇಲ್ಲ ಏನು ಮಾಡಕ್ಕೆ. ಇಚ್ಛಾಶಕ್ತಿ ಇಲ್ಲ ಮೇಡಮ್. ಸುಮಾರು 15,000 to 20,000 ಕೋಟಿ ದುಡ್ಡು ಏನು ಒಂದು ರಿಕ್ರೂಟ್ಮೆಂಟ್ ಅಂದ್ರೆ ಈಗಿರೋ ಖಾಲಿ ಹುದ್ದೆಗಳದ ಸ್ಯಾಲರಿ ಕೊಡ್ಬೇಕು, ಅದನ್ನ ಇವರು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ಕೊಂತಿದ್ದಾರೆ ಇವರು. ಅಲ್ಲ, ಎಲ್ಲದಕ್ಕೂ ಕಾಸ್ಟ್ ಕಟಿಂಗ್ ಅಂತಾರೆ. ಆದ್ರೆ ಇವ್ರ ಲ್ಯಾವಿಶ್ ಲೈಫ್ ಗಳಿಗೆ ಇವ್ರದ್ದು ಎಲ್ಲ ಮೀಟಿಂಗ್ ಎಲ್ಲ ಸ್ಟಾರ್ ಹೋಟ್ಲ್ಗಳೆಲ್ಲ ಆಗ್ಬೇಕು. ಈ ಲೈಫ್ಗೆಲ್ಲೂ ಕಡಿಮೆ ಆಗಿಲ್ಲ. ಹೌದೌದು. ಈಗ ಮುಂದೆ ಈಗ ನಿಮ್ಮನ್ನ ಅವತ್ ಕರ್ಕೊಂಡೋದ್ರ ಪೊಲೀಸರು ನಿಮ್ಗೆ ಯಾವ ರೀತಿ ದೌರ್ಜನ್ಯ ಮಾಡಿದ್ರು ಸರ್? ಏನು ಹೇಳಿದ್ರು ನಿಮ್ಗೆಲ್ಲ? ಮೇಡಮ್, ಈಗ ಅದನ್ನ ಕರ್ಕೊಂಡೋಗಿ ನಾನು ಅವ್ರಿಗೆ ಇದೇ ಹೇಳ್ದೆ ಮೇಡಮ್. ಕರ್ಕೊಂಡೋಗಿ ಆಲ್ರೆಡಿ ಸುಮಾರು ಒಂದು 60 FIR ಹಾಕಿದ್ದಾರೆ ಮೇಡಮ್ ಇವ್ರು ಲಾಸ್ಟ್ ಟೈಮ್ ಹೋರಾಟ ಮಾಡಿದಾಗ. ನೀವ್ ಇನ್ನೂ 60 ಅಲ್ಲ 1000 FIR ಹಾಕಿ ಜೈಲಿಗೆ ಕಳ್ಸಿ ಪರವಾಗಿಲ್ಲ, ನಾನು ಅಲ್ಲೇ ಓಪನ್ ಆಗಿ ಕೇಳಿದೀನಿ. ನೀವು ಗನ್ ತಗೊಂಬಂದಿದ್ರೆ ಇಲ್ಲೇ ಶೂಟ್ ಮಾಡಿದ್ರು ಪರವಾಗಿಲ್ಲ, ಫಸ್ಟ್ ನಾನು ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿ ನೀವೇನ್ ಮಾಡಿದ್ರು ನಾನು ಹೋರಾಟ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತಾನೆ ಹೇಳಿದಿ ಮೇಡಮ್. ಅವಾಗ ಸರ್ಕಾರಕ್ಕೆ ಮೊನ್ನೆ ಅಲ್ಲೇ ಡಿಸ್ಕಷನ್ ಮಾಡಿದ್ದು, ಸರ್ಕಾರದ ಜೊತೆ ಇದ್ ಮಾಡಿದೀವಿ. ಅವರು ಒಬ್ರು ಇದ್ದಿದ್ರು, ಅವ್ರ ಅಡ್ವೈಸರ್ ಅಂದ್ರೆ ಸಿದ್ದರಾಮಯ್ಯ ಸರ್ ಅಡ್ವೈಸರ್, ಅವ್ರ ಕಡೆಯಿಂದ ಕಾಲ್ ಮಾಡಿಸಿ ಕೇಳಿ, ಈಗ ಅವ್ರ ಚೀಫ್ ಸೆಕ್ರೆಟರಿ ಹತ್ರ ಎಲ್ಲ ಮಾಡಿ ಇವತ್ತು ಸೋಮವಾರ ಇವತ್ತು ನಾಳೆ ಒಳಗಡೆ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಮಾಡಿಲ್ಲ ಅಂತ ಅಂದ್ರೆ ಈ ಹೋರಾಟ ಮಾತ್ರ ಬಿಡಲ್ಲ ಮೇಡಮ್. ಬುಧವಾರ ಮತ್ತೆ ನಾವು ಬೇರೆ ಬೇರೆ ರೀತಿ ಹೋರಾಟ ಕಂಟಿನ್ಯೂಸ್ ಆಗಿದ್ದೇ ಇರುತ್ತೆ ಮೇಡಮ್. ಸರ್ಕಾರ ಎಲ್ಲಿವರೆಗೂ ಇದ್ ಮಾಡಲ್ಲ, ನಾವ್ ಯಾವ್ದೇ ಕಾರಣಕ್ಕೂ ಹೋರಾಟ ಮಾತ್ರ ನಿಲ್ಸಲ್ಲ ಮೇಡಮ್. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನಾವು ರೆಡಿ. ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ರಾಜ್ಯದಲ್ಲಿ, ಎಷ್ಟು ವಿದ್ಯಾರ್ಥಿಗಳು ಈಗ ಈ ನೋಟಿಫಿಕೇಶನ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್? ಮೇಡಮ್, ಸುಮಾರು 15 to 20 ಲಕ್ಷ ಜನ ತನಕ ಆಸ್ಪಿರೆಂಟ್ಸ್ ಇದಾರೆ ಮೇಡಮ್. ಒಂದೊಂದು ಇಲಾಖೆಯಲ್ಲಿ ನಿಮ್ ಪ್ರಕಾರ ಎಷ್ಟು ಅಂದ್ರೆ ಉದ್ಯೋಗ ಸಿಗ್ಬಹುದು ಒಬ್ಬೊಬ್ಬರಿಗೆ ಒಂದೊಂದು ಇಲಾಖೆಯಲ್ಲಿ? ಮೇಡಮ್, ಈಗ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ ಮೇಡಮ್. ಬರೀ 2 ಲಕ್ಷ ಇದೆ. ನೀವು ಆಸ್ಪಿರೆಂಟ್ ಇರೋದು 20 ಲಕ್ಷದ ಮೇಲೆ ಇದೀರಾ. ಪ್ಲಸ್ 1 ಲಕ್ಷ ಬೋರ್ಡ್ ಅಂಡ್ ಕಾರ್ಪೊರೇಟ್ 3,84,000 ಇದೆ ಮೇಡಮ್. ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಈಗಾದ್ರೆ ಈಗ ಇವರು ರಾಜಕೀಯ ಭವಿಷ್ಯನೂ ಗಟ್ಟಿ ಮಾಡ್ಕೊಳಲ್ಲ, ನಿಮ್ ಭವಿಷ್ಯನೂ ಗಟ್ಟಿ ಮಾಡ್ಕೊಳಲ್ಲ. ಏನು ಒಂದು ಅತಂತ್ರ ಸ್ಥಿತಿಗೆ ಹೋಗ್ತಾ ಇದೆ ಅಲ್ವಾ? ನೀವು ಮುಂದಿನ ದಿನಗಳಲ್ಲಿ ಬರೀ ಹೋರಾಟದಿಂದ ಏನೋ ಸಾಧ್ಯ ಆಗುತ್ತೆ ಅನ್ಕೋತೀರಾ? ಮೇಡಮ್, ಹೋರಾಟದಿಂದ ಸಾಧ್ಯ ಇದೆ ಮೇಡಮ್. ಅದ್ರ ಜೊತೆಲಿ ನೋಡೋಣ ಮೇಡಮ್, ನಾವು ಇನ್ನು ಚರ್ಚೆ ಮಾಡ್ತೀವಿ ಎಲ್ಲರ ಜೊತೆ, ವಿದ್ಯಾರ್ಥಿಗಳ ಜೊತೆ ಮತ್ತೆ ಜನಸಾಮಾನ್ಯರ ಜೊತೆ ಚರ್ಚೆ ಮಾಡಿ ನೋಡೋಣ ಮತ್ತೆ ಏನಾದ್ರು ನಿರ್ಧಾರ. ಜೊತೆಗೆ ಕೇಂದ್ರ ಸರ್ಕಾರ ನೌಕರಿ ಕೊಡ್ಬೇಕಾಗುತ್ತೆ. ಕೇಂದ್ರದ ಮಂತ್ರಿಗಳಿದ್ದಾರೆ, ಅವರ ಸಂಸದರಿದ್ದಾರೆ, ಅವ್ರನ್ನೆಲ್ಲ ನೀವು ರೀಚ್ ಆಗ್ತಿದ್ದೀರಾ? ಅವ್ರನ್ನ ಇದನ್ನೇ ಪ್ರಶ್ನೆ ಕೇಳ್ತಿದ್ದೀರಾ? ಕೇಳ್ತಾ ಇದೀವಿ ಖಂಡಿತ. ಯಾಕೆಂದ್ರೆ ಇವಾಗ ನೋಡಿ, ರಿಸರ್ವೇಶನ್ ಇರ್ಬೋದು, ಕನ್ನಡದಲ್ಲಿ ಕ್ವಶನ್ ಪೇಪರ್ ತೆಗಿಬೇಕು ಅಂತ ಹೇಳಿ ಈಗ ಎಷ್ಟೇ ನೋಟಿಫಿಕೇಶನ್ಸ್ ಆದ್ರೂ, ಇನ್ಕ್ಲೂಡಿಂಗ್ ಪ್ರತಿಯೊಂದು UPSC ಇರ್ಬೋದು, ರೈಲ್ವೆ, SSB ಎಲ್ಲಾ ಎಕ್ಸಾಮ್ಸ್ ಅಲ್ಲೂ
ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರ್ಬೇಕು. ಅಲ್ಲಿ ಬರೀ ಇಂಗ್ಲಿಷ್ ಮತ್ತೆ ಹಿಂದಿ ಅಷ್ಟೇ ಇದೆ. ನಮಗೆ ಕನ್ನಡದಲ್ಲಿ ಇರ್ಬೇಕು. ಒಂದು ಮೆಜಾರಿಟಿ ಈಗ ಕನ್ನಡದಲ್ಲಿ ಇತ್ತಂತಂದ್ರೆ ಅಲ್ಲಿ ಸ್ವಲ್ಪ ಹುದ್ದೆಗಳನ್ನ ತಗೊಬಹುದು. ಇಲ್ಲ ಅಂತಂದ್ರೆ ಈ ಕನ್ನಡದಲ್ಲಿ ಓದಂತ ಅಲ್ಲ, ಇಲ್ಲಿ ಕನ್ನಡದವ್ರು ತಗೊಂಡು ಕರ್ನಾಟಕದಲ್ಲಿ ಅಪಾಯಿಂಟ್ ಮಾಡಿದ್ರೆ ಆಯ್ತು. ಅವ್ರನ್ನ ಹಿಂದಿಯವ್ರನ್ನ ತಂದಿಲ್ಲ ಯಾಕೆ? ಅವ್ರು ಈ ಭಾಷೆನೂ ಕಲಿಯಲ್ಲ, ನಮ್ಗೆ ಟಾರ್ಚರ್ ಕೊಡ್ತಾರೆ ಈ ರಾಜ್ಯದವ್ರಿಗೆ. ಕರೆಕ್ಟ್ ಮ್ಯಾಮ್, ಅದು ಖಂಡಿತ ಹಂಗೆ ಆಗ್ಬೇಕು ಮ್ಯಾಮ್. ಯಾಕಿಲ್ಲ ಅಂತಂದ್ರೆ ಆಗ ತನಕ ನಾವು ಹೋರಾಟ ಮಾಡ್ಲೇಬೇಕಾಗುತ್ತೆ. ಇಲ್ಲ ನಾವು ಈಗ ಸೋಮಣ್ಣ ಇದಾರಲ್ಲ, ಸೋಮಣ್ಣ ಅವ್ರನ್ನ ಹಿಡಿದಿದ್ದೀರಾ ಯಾವತ್ತಾದ್ರು? ಮಾಡಿದ್ವಿ ಮ್ಯಾಮ್, ಒಂದ್ಸತಿ ಭೇಟಿ ಮಾಡಿದ್ವಿ. ಅದ್ರ ಕನ್ನಡದಲ್ಲಿ ರೈಲ್ವೆ ಎಕ್ಸಾಮ್ಸ್ ಎಲ್ಲ ಕನ್ನಡದಲ್ಲಿ ಇದ್ ಮಾಡ್ತೀನಿ ಅಂತ ಹೇಳಿದ್ರು. ತಿರ್ಗಾ ಮತ್ತೆ ಈಗ ಮುಂಬರ್ತಿ ಅದು ಎಲ್ಲ ಎಕ್ಸಾಮ್ಸ್ ಇದ್ ಮಾಡ್ಬೇಕಾದ್ರೆ ಅವರು ಬರೀ ಹಿಂದಿ ಮತ್ತೆ ಇಂಗ್ಲಿಷ್ ಇದೆ. ಮತ್ತೆ ನಿರ್ಮಲಾ ಸೀತಾರಾಮನ್ನ ಇಲ್ಲಿಂದ ಆಯ್ಕೆ ಮಾಡಿ ಕಳ್ಸೋ ಕೀರ್ತಿ ಇವರು ಯಡಿಯೂರಪ್ಪಗೆ ಸೇರಿದೆ. ಮತ್ತೆ ಈಗ ಅಭಿಮಾನೋತ್ಸವ ಮಾಡ್ಕೊಂಡ್ರೆ ಇವ್ರು ಯಾವ ಮುಖ ಇಟ್ಕೊಂಡು ಅಭಿಮಾನೋತ್ಸವ ಎಲ್ಲ ಮಾಡ್ಕೊಳ್ತಾರೆ? ಜನದ ಇವರು ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇದಾರೆ ಅಷ್ಟೇ. ಈಗ ಅಹಿಂಸಾ ಉತ್ಸವ ಮಾಡ್ತಾರ, ಅವ್ರ ಅಭಿಮಾನೋತ್ಸವ ಮಾಡ್ತಾರೆ. 3 ವರ್ಷದ ಇವಾಗ ಉತ್ಸವ ಮಾಡ್ತಾರ. ಅಲ್ಟಿಮೇಟ್ ಸಫರರ್ ಯಾರಂತಂದ್ರೆ ಪಬ್ಲಿಕ್ ಮೇಡಮ್, ಇವ್ರ ಮಧ್ಯೆ ಅಷ್ಟೇ. ಅಲ್ಲ, ಈಗ 3 ವರ್ಷದ ಉತ್ಸವ ಮಾಡ್ತಾ ಇದಾರೆ ಕಾಂಗ್ರೆಸ್ ಅವರು. ಏನು ಯುವಕರಿಗೆ ಏನು ಕೊಡದೆ ಏನ್ ಉತ್ಸವ ಮಾಡ್ತೀರಾ? ಅಲ್ಲಿ ಹೋಗಿ ಇವ್ರನ್ನ ಪ್ರಶ್ನೆ ಮಾಡ್ತೀರಾ? ಖಂಡಿತ ಮೇಡಮ್, ಉತ್ಸವ ಎಲ್ಲ ಮಾಡೋದಕ್ ಬಿಡೋದೇ ಇಲ್ಲ ಯಾವ್ದೇ ಕಾರಣಕ್ಕೂ. ಅಲ್ಲೇ ನಾವು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಎಲ್ರು ಪ್ರಶ್ನೆ, ಜನಸಾಮಾನ್ಯರು ಕೂಡ ಅವರು ಪ್ರಶ್ನೆ ಮಾಡೋ ತರ ನಾವು ಮಾಡ್ತೀವಿ ಮೇಡಮ್. ಸಾಕಷ್ಟು ಮಾಹಿತಿಯನ್ನ ಇದುವರೆಗೆ ಕೊಟ್ಟಿದ್ದೀರಾ. ಮುಖ್ಯಮಂತ್ರಿಗಳು ದೀದಿ ಮತ್ತು ಸ್ಟಾಲಿನ್ ಮಾರ್ಕ್ಸ್ ಕಾರ್ಡ್ ಕೊಡಕ್ ಮುಂಚೆ ತಮ್ಮ ತಟ್ಟೆಯಲ್ಲಿ ತಮ್ಮ ಮಾರ್ಕ್ಸ್ ಕಾರ್ಡ್ ಎಷ್ಟು ಮಾರ್ಕ್ಸ್ ಸಂಪಾದಿಸ್ತಾ ಇದಾರೆ ಅಂತ ನೋಡ್ಕೊಂಡು ಇನ್ನಾದ್ರೂ ತಿದ್ಕೋಬೇಕು. ಕೊನೆ ಹೋಗೋಕ್ ಮುಂಚೆ ಒಂದ್ ಒಳ್ಳೆ ಕೆಲಸ ಮಾಡೋ ಹೋಗ್ಲಿ ಅಂತ ಹಾರೈಸ್ತಾ. ಸರ್ ನಮಸ್ಕಾರ, ಇದುವರೆಗೂ ಮಾತನಾಡಿದ್ದೇನೆ. ಧನ್ಯವಾದ. ಥ್ಯಾಂಕ್ ಯು.